ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಹುಶಃ ಇವ್ರು ಅದೇ ವಿಷಯಕ್ಕೆ ಹೀಗಾಡ್ತಿದ್ದಾರೆ ಅನ್ಸುತ್ತೆ. ಮೊದ್ಲು ಅದೇನಂತ ತಿಳ್ಕೊಳ್ಳೇಬೇಕು. ಅಣ್ಣ ಅಣ್ಣ ಪ್ಲೀಸ್ ಕಣೋ, ಲೇಟ್ ಆಗ್ತಿದೆ. ರಾಮ್ಗುಡ್ಡಕ್ ಹೋಗಿ ಶಂಕರಪ್ಪನ ಹತ್ರ ಮೆಣಸಿನ ಪುಡಿ ಇಸ್ಕೊಂಡ್ ಬಂದು ಆಮೇಲೆ ಅಚಿಂತ್ಯಂಗ್ ಊಟ ಕೊಟ್ಟು ಉಪ್ಪಿನಕಾಯಿ 2 ಉಂಡೆನ ಡೆಲಿವರಿ ಕೊಡ್ಬೇಕಣ್ಣ. ಹಾಗಿದ್ರೆ ನೀನು ರಾಮ್ಗುಡ್ಡಕ್ ಹೋಗಿ ಮೆಣಸಿನ ಪುಡಿ ಇಸ್ಕೊಂಡು ಉಳಿದಿದ್ದೆಲ್ಲ ಡೆಲಿವರಿ ಕೊಡ್ಬಾ. ಅಣ್ಣ ಮತ್ತೆ ಅದನ್ನೇ ಮಾತಾಡ್ತಿದ್ಯಲ್ಲ. ನಾನು ಊಟ ಕೊಡಕ್ ಹೋಗ್ಬೇಕು. ನಿನಗೆ ಊಟ ಕೊಡೋದೇ ಚಿಂತೆ ಆದ್ರೆ ಯೋಚನೆ ಮಾಡಬೇಡ, ನಾನ್ ಕೊಟ್ಟು ಬರ್ತೀನಿ. ಅಣ್ಣ ಯಾಕೆ ಈ ತರ ಹಠ ಮಾಡ್ತಿದ್ಯಾ? ಹಠ ಮಾಡ್ತಿರೋದು ನಾನಲ್ಲ ಭಕ್ತಿ, ನೀನು ಹಿಂಗೆ ಅವ್ರು ತಾಳಕ್ ತಕೊಂಡ್ ಕುಡಿತಾ ಇದ್ರೆ ಎಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೋತಾರೆ. ಅಣ್ಣ ನಿಜವಾಗ್ಲೂ ನೀನು ಯಾಕೆ ಈ ತರ ಆಡ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ತರ ಹೇಳಿದ್ರೆ ನೀನ್ ಅವ್ರ ಮನೆ ಕಾಲೇ ಇಡಲ್ಲ. ಅಂದ್ರೆ ನಾನ್ ಅನ್ಕೊಂಡಿದ್ ತರನೇ ಏನೋ ವಿಷಯ ಇದೆ. ಅಣ್ಣ ತೀರಾ ಒಗಟಾಗಿ ಮಾತಾಡ್ತಿದ್ಯಾ, ಅದೇನು ಅಂತ ಬಿಡಿಸ್ ಹೇಳೋ. ಭಕ್ತಿ, ನೀನು ದಾಮಿನಿ ಅಮ್ಮನವ್ರ ಮಗ ಅಚಿಂತ್ಯನ ಭಕ್ತಿ ಇನ್ನೂ ಇಲ್ಲೇ ಇದ್ಯಾ ಭಕ್ತಿ? ಶ್ರೀಕಾಂತ, ನೀನ್ ಯಾಕೋ ಇಲ್ಲಿದ್ಯಾ? ಏನ್ ಚಕ್ಲಿ ನೀನು, ಅವಾಗ್ಲಿಂದ ನಿನಗೋಸ್ಕರ ಎಷ್ಟು ಕಾಯ್ತಿದ್ದೆ ಗೊತ್ತಾ? ಈ ಅಣ್ಣ ನೋಡಿದ್ರೆ ಊಟ ತಗೊಂಡು ಹೋಗು ನೀನು. ಹೇಳಿದ್ನಲ್ಲ, ಹೋಗು ಭಕ್ತಿ. ಆದ್ರೂ ಅಣ್ಣ ಯಾವತ್ತೂ ಹೀಗ್ ಮಾತಾಡ್ತಿರ್ಲಿಲ್ಲ.